ಸರ್ ನಮಸ್ತೆ. ನಾನು ಮಾದಗಳ್ಳಿ ಗ್ರಾಮದಿಂದ ಬನ್ನೂರು ಹೋಬಳಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ. ನಮ್ದೇನಂದ್ರೆ ತೊಂದ್ರೆ ಇಲ್ಲಿ ವಿನಾಕಾರಣ ಅಂದ್ರೆ ಇಲ್ಲಿ ನಮ್ಗೆ ಕಂಬಗಳ ಅವಶ್ಯಕತೆನೇ ಇಲ್ಲ. ಇದು ನಮ್ಮ ಮನೆ. ಇಲ್ಲಿ ಕಂಬ ಆಲ್ರೆಡಿ ಒಂದ್ ಇದೆ. ಆಗಿದ್ರು ಇಲ್ಲೆಲ್ಲ ಹಾಕೊಂಡು ಇಷ್ಟೊಂದು ಕಂಬ ಹಾಕಿದ್ದಾರೆ. ಸರಿ ಹಾಕಿ ಒಳ್ಳೇದು. ಅಂದ್ರೆ ಇವಾಗ ಏನಾದ್ರು ಹೆಚ್ಚು ಕಡಿಮೆ ಶಾರ್ಟ್ ಸರ್ಕ್ಯೂಟ್ ಏನಾರು ಆದ್ರೆ ಮನೆ ಮೇಲೆ ಬರುತ್ತೆ. ಇದೇನೋ ಹೇಳಿದೀವಿ ನಾವು, ಹಾಕುವಾಗ್ಲೇ ಹೇಳಿದೀವಿ. ಏನಂತ ಹೇಳಿದೀವಿ, ಇಲ್ಲೆಲ್ಲಾ ಹಾಕ್ಬಿಡ್ರಪ್ಪ, ನಾವು ಬರ್ತೀವಿ, ಒಂದ್ ಸ್ವಲ್ಪ ನೋಡ್ತೀವಿ, ವೀಕ್ಷಣೆ ಮಾಡ್ತೀವಿ ಅಂತ. ನಾವೆಲ್ಲೋ ಹೊರಗಡೆ ಇದ್ವಿ. ಬರೋದ್ರೊಳಗೆ ನೋಡಿದ್ರೆ ಮನೇಲಿ ಬರೀ ಹೆಂಗಸರಿದ್ದಾರೆ. ಅವ್ರು ಬಂದು ಹೇಳಿದ್ದಾರೆ, ಹಾಕ್ಬಿಡಿ ಹಾಕ್ಬಿಡಿ, ಬರೋವರ್ಗು ಹಾಕ್ಬಿಡಿ ಅಂತ ಹೇಳಿದ್ದಾರೆ. ಹಂಗಿದ್ರು ಏಕಾಏಕಿ ಹಾಕ್ಬಿಟ್ಟು ಹೋಗಿದ್ದಾರೆ ಈ ವರ್ಕರ್ಸು. ಅವ್ರಿಗೂ ನಾವು ಫೋನಲ್ಲಿ ಹೇಳಿದೀನಿ, ಏನಂತ, ನಾವು ಬರೋವರೆಗೂ ಹಾಕ್ಬಿಡ್ರಪ್ಪ, 10 ನಿಮಿಷ ಬರ್ತೀನಿ ಅಂತ. ಅವ್ರು ಬರೋದ್ರೊಳಗೆ ಹಾಕ್ಬಿಟ್ಟು ಒಬ್ರು ಪತ್ತೆನೇ ಇಲ್ಲ ಸರ್ ಇಲ್ಲಿ. ಈಗ ಯಾರನ್ನ ಕೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಅಧಿಕಾರಿಗಳು, ಪಕ್ಕದಲ್ಲಿರೋ ಅಧಿಕಾರಿಗಳು ಬಂದವ್ರಿಗೆ ಸೂಚನೆ ಕೊಟ್ಟು ಮಾಡ್ಬೇಕು. ಆ ಅಧಿಕಾರಿಗಳು ಯಾರು ಇಲ್ಲ. ನಾವ್ ಯಾರಿಗೆ ಹೇಳ್ಬೇಕು ನಮ್ ಕಷ್ಟನ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದ್ ಸ್ವಲ್ಪ ನೋಡಿ, ವೀಕ್ಷಣೆ ಮಾಡಿ. ನೋಡಿ ಇಲ್ಲಿ ಮನೆ ನೋಡಿ, ಇಲ್ಲಿ ಆಲ್ರೆಡಿ ಇಲ್ಲಿ ಕಂಬಗಳಿದೆ, ಸುತ್ತ ಕಂಬಗಳಿದೆ. ಹಂಗಿದ್ರು ಇಲ್ಲಿ ಅವಶ್ಯಕತೆ ಇಲ್ಲದೆ ಇರೋ ಜಾಗದಲ್ಲಿ ಯಾಕೆ ಕಂಬ ಹಾಕಿದ್ದಾರೆ? ಸ್ವಲ್ಪ ವೀಕ್ಷಣೆ ಮಾಡ್ಬೇಕು ಸರ್. ಮಾಡಿ ಸ್ವಲ್ಪ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು. ಈ ಮರಿ ಇರೋದೊಂದ್ ಮನೆ, 2 ಮಕ್ಳು, 4 ಮಕ್ಳಿದಾವೆ ನಮ್ಗೂನು. ಅಕ್ಕಪಕ್ಕ ಎಲ್ಲ ಮಕ್ಳಿದಾರೆ. ಅವ್ರಿಗೆಲ್ಲ ಹೆಚ್ಚು ಕಡಿಮೆ ಆದ್ರೆ ಯಾರ್ ಜವಾಬ್ದಾರಿ? ಈ ಚೆಸ್ಕಾಂ ಅವ್ರನ್ನ ಕೇಳಕ್ಕಾಗುತ್ತಾ, ಇಲ್ಲ ಈ ಮಾಡ್ತಿರೋ ಕಾಂಟ್ರಾಕ್ಟ್ದಾರನ್ನ ಕೇಳಕ್ಕಾಗುತ್ತಾ? ಸ್ವಲ್ಪ ನಮ್ದೇನು ಮನವಿ ಅಂದ್ರೆ, ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಬಂದ ಎನ್ಕ್ವೈರಿ ಮಾಡಿ, ಇಲ್ಲ 1 ದಿನ 2 ದಿನ ಮುಂಚಿತವಾಗಿ ಇನ್ಫಾರ್ಮ್ ಮಾಡಿ. ನಮ್ಗೆ ಏನು ಹೇಳಿಲ್ಲ ಇವರು. ಏಕಾಏಕಿ ಬಂದು ಹಾಕ್ಬಿಟ್ಟು ಹೋಗಿದ್ದಾರೆ. ಏಕಾಏಕಿ ಬಂದು ಕಲೆಕ್ಷನ್ ಕೊಡ್ತಾರೆ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾವ ಜವಾಬ್ದಾರಿ? ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ನಮ್ಗೆ ಸ್ವಲ್ಪ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ವಿನಂತಿ ಸರ್.